For latest cantonment news updates, subscribe to CNT News and click bell icon to get regular updates. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ರಾಜಾರೆಡ್ಡಿ ಪಡಿತರ ವಿತರಕ ಸಂಘದ ತಾಲೂಕು ಅಧ್ಯಕ್ಷ, ಚಿಂತಾಮಣಿ ತಾಲೂಕು. ನಾಳೆ ನಾಡಿನ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಸಂಕ್ರಾಂತಿ ಸಡಗರದ ಜೋರಾಗಿ ಆಚರಣೆ ಮಾಡ್ತಾರೆ. ರೈತರು ವರ್ಷವಿಡೀ ಹೊಲದಲ್ಲಿ ದುಣಿದು ದಣಿದಂತಹ ದನಕರುಗಳಿಗೆ ಸಿಂಗಾರ ಮಾಡಿ ಬೆಂಕಿ ಹಾಯಿಸಿ ಭರಾಟೆ ತಿರುಗಿಸಿ ಊರಿಗೆ ದೃಷ್ಟಿ ತೆಗೆಯುವ ಮೂಲಕ ಪ್ರಾರ್ಥನೆ ಸಲ್ಲಿಸ್ತಾರೆ. ಆದರೆ ಹಳ್ಳಿಗಳು ನಾಚುವ ಹಾಗೆ ಇಲ್ಲೊಂದು ನಗರದಲ್ಲಿ ಸಂಕ್ರಾಂತಿ ಸಡಗರ ಕಳೆಗಟ್ಟಿದೆ. ಅಲ್ಲಿನ ಜನ ಸುಗ್ಗಿ ಹಬ್ಬದ ಸೊಗಡನ್ನು ಕಣ್ತುಂಬಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಾರೆ. ಇಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ನೋಡುಗರ ಗಮನ ಸೆಳೆಯುತ್ತಿರುವ ಡಿಫ್ರೆಂಟ್ ಹಾಗೂ ಕಲರ್ಫುಲ್ ಲೈಟಿಂಗ್ಸ್, ಮನೆ ಮುಂದೆ ರಂಗೋಲಿ ಬಿಡುವ ಮೂಲಕ ಮಹಿಳಾ ಮಳಿಗಳು ನಾಳೆ ಬೆಳಗಾಗುವ ವೇಳೆಗೆ ಎದುರು ನೋಡುತ್ತಿರುವ ಜನ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪ್ರತಿಷ್ಠಿತ ಬಡಾವಣೆಯಾದ ಪ್ರಭಾಕರ್ ಲೇಔಟ್ನಲ್ಲಿ. ಪ್ರಭಾಕರ್ ಲೇಔಟ್ ಅಂದರೆ ಚಿಂತಾಮಣಿ ನಗರದ ಅತ್ಯಂತ ಪ್ರತಿಷ್ಠಿತ ಹಾಗೂ ಕಾಸ್ಟ್ಲಿ ಏರಿಯಾ ಅಂತಲೇ ಫೇಮಸ್. ಈ ಬಡಾವಣೆಯಲ್ಲಿ ಮನೆ ಮಾಡಿಕೊಂಡ್ರೆ ಸಾಕು, ಆ ಫ್ಯಾಮಿಲಿ ಸೆಟಲ್ಡ್ ಅಂತಾರೆ. ಆದರೆ ಬಹುತೇಕ ಸೆಟಲ್ಡ್ ಫ್ಯಾಮಿಲಿಗಳೇ ಇರತಕ್ಕಂಥ ಈ ಬಡಾವಣೆಯಲ್ಲಿ ಈ ಬಾರಿ ಸಂಕ್ರಾಂತಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಲು ಮುಂದಾಗಿದ್ದಾರೆ. ಇನ್ನು ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫರ್ಮ್ ಕಡೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹಿಂದಿನಿಂದಲೇ ಭರ್ಜರಿ ತಯಾರು ನಡೆಸಿದ್ದಾರೆ. ನಾಳೆ ಬೆಳಗ್ಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಪ್ರಾರಂಭವಾಗುವ ಕಾರ್ಯಕ್ರಮ ಸಂಕ್ರಾಂತಿ ಸಂಭ್ರಮ ರಾತ್ರಿ 10 ಗಂಟೆವರೆಗೂ ನಡೆಯುತ್ತದೆ. ವಿಶೇಷವಾಗಿ ಪ್ರಭಾಕರ್ ಲೇಔಟ್ ನಿವಾಸಿಗಳಿಗೆ ಮಾತ್ರ ವಿವಿಧ ಸ್ಪರ್ಧೆಗಳಲ್ಲಿ ಅವಕಾಶ, ರಂಗೋಲಿ ಸ್ಪರ್ಧೆ ಹಾಗೂ ಇತರ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರ್ತಕ್ಕಂಥ ರುದ್ರಾಕ್ಷ ನಾಟ್ಯಾಲಯ ವತಿಯಿಂದ ಶ್ರೀಮತಿ ಪದ್ಮಿನಿಯವರಿಂದ ದಶಾವತಾರ ಕಾರ್ಯಕ್ರಮ ಮೂಡಿಬರಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಬೇಕೆಂದು ಆಯೋಜಕರು ಮನವಿ ಮಾಡಿಕೊಂಡಿದ್ದಾರೆ. ಸಮಸ್ತ ಚಿಂತಾಮಣಿ ನಾಗರಿಕರೆಲ್ಲರಿಗೂ ಸಹ ಅವಕಾಶ ಇದೆ. ಭಾಗವಹಿಸಲಿಕ್ಕೆ ನಮ್ಮ ಪ್ರಭಾಕರ ಬಡಾವಣೆಯ ನಿವಾಸಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೀವಿ. ವಿಶೇಷವಾಗಿ ಮಹಿಳೆಯರಿಗೆ ಬೆಳಗ್ಗೆ 11:30 ರಂಗೋಲಿ ಸ್ಪರ್ಧೆಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಮಧ್ಯಾಹ್ನ 1 ಗಂಟೆಯ ಮೇಲೆ ಮಕ್ಕಳಿಗೆ ಇರುವಂತಹ ಎಲ್ಲ ರೀತಿಯ ಆಟಗಳಲ್ಲೂ ಸಹ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಸಹ ಅವಕಾಶ ಇರ್ತದೆ ಮಕ್ಕಳಿಗೆ. ಜೊತೆಗೆ ವಿಶೇಷವಾಗಿ ನಾಳೆ ಸಂಜೆ 5:30ಯಿಂದ ರಾತ್ರಿ 8:00ವರೆಗೂ ಸಹ ಸುಂದರವಾಗಿ ಅಲಂಕೃತಗೊಂಡ ರಾಸುಗಳ ಮೆರವಣಿಗೆ, ಕಿಚ್ಚು ಹಾಯಿಸುವಂತಹ ಕಾರ್ಯಕ್ರಮ, ನಮ್ಮ ಹಳ್ಳಿಯ ಸೊಬಗನ್ನ, ಸಂಕ್ರಾಂತಿಯ ಸೊಬಗನ್ನ, ಭರಾಟೆಯನ್ನ ಕಿಚ್ಚು ಹಾಯಿಸುವಂತಹ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ನಾಗರಿಕರು ಸಹ ಬಂದು ಭಾಗವಹಿಸಬೇಕಾಗಿ ಕೋರಿಕೆ. ವಿಶೇಷವಾಗಿ ರಾತ್ರಿ 8:30 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂತಹ ರುದ್ರಾಕ್ಷ ನಾಟ್ಯಾಲಯ ವತಿಯಿಂದ ಶ್ರೀಮತಿ ಪದ್ಮಿನಿ ಉಪಾಧ್ಯಾಯರವರ ಕಡೆಯಿಂದ ದಶಾವತಾರ ಅನ್ನೋ ಒಂದು ಕಾರ್ಯಕ್ರಮವನ್ನು, ಪ್ರತಿರೂಪಕವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಬಹಳಷ್ಟು ಚೆನ್ನಾಗಿರುತ್ತೆ. ಮಕ್ಕಳು, ಮಹಿಳೆಯರು, ನಮ್ಮ ಎಲ್ಲ ನಾಗರಿಕರು ಸಹ ಆ ಒಂದು ಕಾರ್ಯಕ್ರಮವನ್ನು ಬಂದು ವೀಕ್ಷಣೆ ಮಾಡಬೇಕಾಗಿ ನಮ್ಮ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ರಾಜೀವ್ ನಗರ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಪ್ರತಿ ವರ್ಷ ನಾವು ಆಚರಣೆ ಮಾಡದಂಗೆ ಈ ವರ್ಷ 6ನೇ ವರ್ಷದ ಸಂಕ್ರಾಂತಿ ಹಬ್ಬದ ಸುಗ್ಗಿಯನ್ನ ಬಹಳ ವಿಜೃಂಭಣೆಯಿಂದ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಚಿಂತಾಮಣಿಯ ಸಮಸ್ತ ನಾಗರಿಕರಿಗೂ ಸಹ ಆತ್ಮೀಯವಾದ ಒಂದು ಸ್ವಾಗತವನ್ನು ನಮ್ಮ ಫೋರಂ ವತಿಯಿಂದ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಕಾರ್ಯಕ್ರಮಗಳಲ್ಲೂ ಸಹ ಅವರು ಬಂದು ಭಾಗವಹಿಸಬೇಕಾಗಿ ನಾವು ಕೋರಿಕೆ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷ ವಿದ್ಯುತ್ ದೀಪ ಅಲಂಕಾರ ನಮ್ಮ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿ ನಮ್ಮ ಪ್ರಭಾಕರ ಬಡಾವಣೆಯಲ್ಲಿ
ನಾವು ವಿದ್ಯುತ್ ದೀಪ ಅಲಂಕಾರ ಮಾಡಿಸಿದ್ದೀವಿ. ಬಹಳಷ್ಟು ರೀತಿಯ ಆಟೋಟಗಳು ಈ ವರ್ಷ ನಾವು ಮಕ್ಕಳಿಗೆ, ವಿಶೇಷವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಎಲ್ಲ ರೀತಿಯ ಸ್ಪರ್ಧೆಗಳು ಸಹ ನಮ್ಮ ಪ್ರಭಾಕರ ಬಡಾವಣೆ ನಿವಾಸಿಗಳಿಗೆ ಮಾತ್ರನೇ ಅವಕಾಶ ಇರ್ತದೆ. ವೀಕ್ಷಣೆ ಅತಿಥಿಗಳಾಗಿ ನಾವು ನಮ್ಮ ಬಡಾವಣೆಯಲ್ಲಿ ಯಾರಾದರೆ ನಮ್ಮ ಒಂದು ಕಮಿಟಿ ಮೆಂಬರ್ಸ್ ಇದ್ದಾರೆ, ಅದರ ಒಟ್ಟಿಗೆ ಚಿಂತಾಮಣಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ DVSP ಸಾಹೇಬರು ಬರ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ನಮ್ಮ ನಗರಸಭೆಯ ಆಯುಕ್ತರು ಬರ್ತಾರೆ.